ಆದ್ರಿಂದ ಈ ಮುಖೇನ ನಾವು ಓಕೆ ದೇವರಾಜೇಗೌಡರಿಗೆ ನಾವು ಆತನಿಗೆ ಹೇಳಕ್ ಬಯಸ್ತೇವೆ, ದೇವರಾಜೇಗೌಡ ನೀನೊಬ್ಬ ವಸೂಲಿ ಗಿರಾಕಿ, ನೀನೊಬ್ಬ ಯಾವ ಇಲಾಖೆಗೆ ಹೋಗಿ ಎಲ್ಲೆಲ್ಲಿ ವಸೂಲಿ ಮಾಡಿದ್ಯಾ ಅಂತ ನಮ್ಮ ಹತ್ರನೂ ದಾಖಲೆಗಳಿದ್ದಾವೆ. ನಾವು ಇದನ್ನ ಬಹಿರಂಗವಾಗಿ ಎಲ್ಲೂ ಹೇಳ್ಬಾರ್ದು, ಇದು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಮೌನ ವಹಿಸ್ತಾ ಇದ್ದು. ನಿನ್ಗೆ JDS ಏನಾದ್ರು ಫೀಡ್ ಮಾಡಿದ್ರೆ ಕಾಂಗ್ರೆಸ್ನವ್ರನ್ನು ಬೈತೀಯ, ಕಾಂಗ್ರೆಸ್ನವ್ರು ಏನಾದ್ರು ಫೀಡ್ ಮಾಡಿದ್ರೆ JDS ಅವ್ರು ಬೈತೀಯ. ಇಲ್ಲಿ ನಮ್ಮ ಒಳಗಡೆ ನಿನ್ಗೆ ಯಾರು ಏನಾದ್ರು ಫೀಡ್ ಮಾಡಿದ್ರೆ ನಮ್ಮನ್ನೇ ಬೈತೀಯ. ಹಳ್ಳಿಲಿ ಹೇಳ್ತಾರೆ ಕೈ ಮಸ್ಗೆ ಹಾಕೋಂಥವ್ರು ಯಾರು ಸಿಕ್ಕಿಲ್ಲ ಹಾಕಕ್ಕೆ ಅಂದ್ರೆ ತನ್ನ ಮನೆಯವ್ರಿಗೆ ಹಾಕ್ತಾರೆ ಅಂತಲ್ಲ, ಆ ಗುಣ ನಿನ್ನಲ್ಲಿದೆ. ಇದನ್ನ ಫಸ್ಟ್ ಬಿಡ್ಬೇಕಾ ದೇವರಾಜೇಗೌಡ? ನಿನ್ನ ಹತ್ರ ಏನೋ ನನ್ನ ಹತ್ರ ಇದೆ, ಬಂಡವಾಳ ಬಿಚ್ಚಿಬಿಡ್ತೀನಿ ನಮ್ಮ ನಾಯಕರುಗಳದ ಅಂತ ಹೇಳ್ತಾ ಇದೀಯ ದೇವರಾಜೇಗೌಡ. ನೀನು ಯಲಹಂಕದಲ್ಲಿ ಏನು ಮಾಡಿದ್ಯಾ, ಬೂದಿಗೆರೆ ಕ್ರಾಸಲ್ಲಿ ಏನಿದೆ, ನೀನು ಹೊಳೆನರಸೀಪುರ ಪಾರ್ಟಿ ಆಫೀಸ್ ಪಕ್ಕದ ಒಂದು ಬಿಲ್ಡಿಂಗ್ ಮಾಡಿದ್ರೆ ಅಲ್ಲೇನಿದೆ ಅಂತ ಎಲ್ಲ ನಮ್ಮ ಹತ್ರನೂ ಇದೆ. ನಿನ್ಗೆ ಎಚ್ಚರಿಕೆ ನೋಡ್ಕೊಡ್ತಾ ಇದೀವಿ. ಹೋಗಿ ಮಾಡು, ಬೆಳಿಗ್ಗೆ ಹೊತ್ತು ಧ್ಯಾನ ಮಾಡು, ಒಳ್ಳೆ ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ತಗೊಂಡು ನಾವು ಹೇಳಿದ್ದೀವಿ. ಯಾವಾಗ ವ್ಯಕ್ತಿ ಇಂಜೆಕ್ಷನ್ ತಗೊಳ್ಳಲ್ವೋ ಬಂದ್ಬಿಡ್ತಾನೆ ಎವಿಡೆನ್ಸ್ ಆಗಿ ಏನು ಬೇಕಾದ್ರೆ ಮಾತಾಡ್ಬರೋದು ರಾಜ್ಯ ನಾಯಕರಿಗೆ. ಆ ದೇವರಾಜೇಗೌಡರು ಕಾರ್ಯಕರ್ತರು ಎಲ್ಲರೂ ಯಾಕೆ ಮೌನ ವಹಿಸ್ತಾ ಇದ್ದಾರೆ ಅಂತ ದೇವರಾಜೇಗೌಡ ನಿಮ್ಗೊಂದು ಅರ್ಥ ಇರಲಿ. ಒಂದು ಸಣ್ಣದೊಂದು ಕತೆ ಹೇಳ್ತೀನಿ. ಯಾಕೆ ನಮ್ಮ ಕಾರ್ಯಕರ್ತರಾಗಲಿ ಲೀಡರ್ ಆಗಲಿ ಪ್ರಶ್ನೆ ಬಂತು, ಯಾಕೆ ನಿಮ್ಮ ಲೀಡರ್ಗಳು ಉತ್ತರ ಕೊಡ್ತಾ ಇಲ್ಲ ದೇವರಾಜೇಗೌಡಂಗೆ ಅಂತ. ಅದಕ್ಕೆ ಒಂದು ಸಣ್ಣದೊಂದು ಹೇಳ್ತೀನಿ. ಒಂದು ಆನೆನೂ ಇಲಿನೂ ಹೋಗ್ತಾ ಇರ್ತವೆ, ಹಂದಿ ಕೊಚ್ಚಲ್ ಮಂದಿಗೆ ಡುಮ್ಮ ದಡಿ ಅಂತ ಆನೆ ಬೈತಾ ಇರುತ್ತೆ. ಇಲಿ ಕೇಳುತ್ತಂತೆ ಯಾಕೆ ನೀನು ಬೈತಾವ್ ನಾವು ಹೊಡಿಯೋಕ್ಕಾಗಲ್ವ ಅನ್ನೋದಕ್ಕೆ ಆನೆ ಹೇಳುತ್ತೆ, ನೋಡು ನಾನು ಹೋಗಿ ತುಣಿದ್ರೆ ಸತ್ತೋಗುತ್ತೆ, ನಾನು ಹೋಗ್ತಾ ಇರೋದು ಗಣೇಶನ ಪೂಜೆಗೆ, ಅದಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳುತ್ತಂತ ಆನೆ. ಹಂಗೆ ನಾವು ಹೋಗ್ತಾ ಇರೋದು ದೇಶ ಕಟ್ಟೋ ಚಿಂತನೆ, ಧರ್ಮ ಕಟ್ಟೋ ಚಿಂತನೆ ಇದ್ದೀವಿ ದೇವರಾಜೇಗೌಡ. ನಿನ್ನಂತ ಈ ಹುಚ್ಚು ನಾಯಿ ರೀತಿ ಮಾತಾಡೋವಂಥದ್ದು, ಈ ಒಂದು ಕೆಟ್ಟ ಪದ ಬಳಸುವಂಥದ್ದು, ಇದನ್ನ ಮಾಡೋದನ್ನ ಫಸ್ಟ್ ಬಿಡಬೇಕು. ಇದು ನಿನಗೆ ಎಚ್ಚರಿಕೆ. ಏನಾದ್ರು ಇದೇ ರೀತಿ ನಿನ್ನ ವರ್ತನೆ ಮುಂದುವರೆದ್ರೆ ನಮ್ಮ ಕಾರ್ಯಕರ್ತರುಗಳು ಯಾವ ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಆ ರೀತಿ ಈ ಒಂದು